ಸಶಸ್ತ್ರ ಪಡೆಗಳ ಶೌರ್ಯ ಹಾಗೂ ವಿಶಿಷ್ಟ ಸೇವೆಯನ್ನ ಗೌರವಿಸುವ ಉದ್ದೇಶದಿಂದ ಶೌರ್ಯ ಪ್ರಶಸ್ತಿ ವಿಜೇತರ ಪಟ್ಟಿ ಪ್ರಕಟಣೆ ಮಾಡಿದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 127 ಶೌರ್ಯ ಮತ್ತು 40 ವಿಶಿಷ್ಟ ಸೇವಾ ಪ್ರಶಸ್ತಿಗಳಿಗೆ ಅನುಮೋದನೆ ನೀಡಿದ್ದಾರೆ. ಈ ಪಟ್ಟಿ ಆಪರೇಷನ್ ಸಿಂಧೂರ ಸೇರಿದಂತೆ ಭಾರತೀಯ ವಾಯುಪಡೆ ಮತ್ತು ಭೂಪಡೆ ಸಿಬ್ಬಂದಿಗಳ ಸಾಹಸವನ್ನ ಒಳಗೊಂಡಿದೆ. ರಾಷ್ಟ್ರಪತಿ ಮುರ್ಮು ಅವರು 127 ಶೌರ್ಯ ಪ್ರಶಸ್ತಿಗಳು ಹಾಗೂ 40 ವಿಶಿಷ್ಟ ಸೇವಾ ಪ್ರಶಸ್ತಿಗಳನ್ನ ಘೋಷಿಸಿದ್ದಾರೆ. ಇದರಲ್ಲಿ 4 ಕೀರ್ತಿ ಚಕ್ರ, 15 ವೀರ ಚಕ್ರ, 16 ಶೌರ್ಯ ಚಕ್ರ, 2 ಬಾರ್ಟು ಸೇನಾ ಮೆಡಲ್, 58 ಸೇನಾ ಮೆಡಲ್, 6 ಸೇವಾ ಮೆಡಲ್, 26 ವಾಯುಸೇನಾ ಮೆಡಲ್, 7 ಸರ್ವೋತ್ತಮ ಯುದ್ಧ ಸೇವಾ ಪದಕ, 9 ಉತ್ತಮ ಯುದ್ಧ ಸೇವಾ ಪದಕ ಹಾಗೂ 24 ಯುದ್ಧ ಸೇವಾ ಪದಕಗಳು ಸೇರಿವೆ. ಈ ಪ್ರಶಸ್ತಿಗಳ ಪೈಕಿ ಕೆಲವು ಆಪರೇಷನ್ ಸಿಂಧೂರ್ ವೇಳೆ ಅಸಾಧಾರಣ ಸಾಹಸ ತೋರಿದ ಸೈನಿಕರಿಗೆ ನೀಡಲಾಗಿದೆ. ಭಾರತೀಯ ಸೇನೆಯ ಡಿಜಿಎಂಒ ಅವರು ನೀಡಿದ ಮಾಹಿತಿಯ ಪ್ರಕಾರ ಈ ಕಾರ್ಯಾಚರಣೆಯಲ್ಲಿ ಭಾರತೀಯ ಸೇನೆಯು 11 ಪಾಕಿಸ್ತಾನಿ ಏರ್ಬೇಸ್ಗಳನ್ನು ಧ್ವಂಸ ಮಾಡಿದೆ ಮತ್ತು ಶತ್ರು ಪಡೆಗೆ ಭಾರಿ ನಷ್ಟ ಉಂಟು ಮಾಡಿದೆ. 302 ಮೀಡಿಯಂ ರೆಜಿಮೆಂಟ್ನ ಕರ್ನಲ್ ಕೋಶಾಂಕ್ ಲಾಬಂ ಅವರನ್ನ ವೀರ ಚಕ್ರ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದ್ದು, ಅವರು ಕಡಿಮೆ ಸಮಯದಲ್ಲಿ ಅಸಾಧಾರಣ ನಾಯಕತ್ವ ಪ್ರದರ್ಶಿಸಿ ಅತ್ಯಂತ ರಹಸ್ಯದೊಂದಿಗೆ ಸ್ಪೆಷಲ್ ಸಾಧನಗಳ ಏರ್ ಮೊಬೈಲ್ ಸ್ಟೇಷನ್ ಕಾರ್ಯಾಚರಣೆಯನ್ನ ಯಶಸ್ವಿಯಾಗಿ ಮುಗಿಸಿದ್ದಾರೆ. ಇದು ಮೊದಲ ಬಾರಿಗೆ ನಡೆದಂತಹ ಶೌರ್ಯಮಯ ಕಾರ್ಯಾಚರಣೆಯಾಗಿ ದಾಖಲಾಗಿದೆ. ಇನ್ನೊಬ್ಬ ವೀರಚಕ್ರ ಪುರಸ್ಕೃತ ಲೆಫ್ಟಿನೆಂಟ್ ಕರ್ನಲ್ ಸುಶೀಲ್ ಅವರು ತಮ್ಮ ಘಟಕದ ನೇತೃತ್ವದಲ್ಲಿ ಉಗ್ರರ ಶಿಬಿರಗಳ ಸಂಪೂರ್ಣ ನಾಶವನ್ನ ಸಾಧಿಸಿದ್ದಾರೆ. ಅವರ ತೀಕ್ಷ್ಣ ತಂತ್ರಜ್ಞಾನ, ಧೈರ್ಯ ಮತ್ತು ನಾಯಕತ್ವದಿಂದ ಕಾರ್ಯಾಚರಣೆ ಯಶಸ್ವಿಯಾಯಿತು ಎಂದು ಅಧಿಕೃತ ಅಧಿಸೂಚನೆಯಲ್ಲಿ ಹೇಳಲಾಗಿದೆ. ಈ ಪ್ರಶಸ್ತಿಗಳು ಭಾರತೀಯ ಸೈನ್ಯದ ಧೈರ್ಯ, ಬದ್ಧತೆ ಮತ್ತು ರಾಷ್ಟ್ರ ಪ್ರೇಮವನ್ನ ಮತ್ತೊಮ್ಮೆ ಜಗತ್ತಿಗೆ ತೋರಿಸುತ್ತದೆ. ಗ್ಯಾಲಂಟ್ರಿ ಪ್ರಶಸ್ತಿಗಳು ಸೈನಿಕರ ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿದ್ದು, ರಾಷ್ಟ್ರದ ಭದ್ರತೆಗೆ ಅವರ ಬದ್ಧತೆಯನ್ನ ಗೌರವಿಸುವ ಪರಂಪರೆಯ ಭಾಗವಾಗಿದೆ.